ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ ಥರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಏನು ಡಿಫ್ರೆನ್ಸ್ ಇದೆ? ಪ್ರಾಬ್ಲಮ್ ಒನ್ನಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ನ ತೋರಿಸಿದೆ. ಸೆಕೆಂಡ್ ಪ್ರಾಬ್ಲಮಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಹೇಗೆ ಮಾಡೋದು ಅಂತ ತೋರಿಸಿದ್ವಿ. ಥರ್ಡ್ ಪ್ರಾಬ್ಲಮಲ್ಲಿ ಹಾಫ್ ಗುಡ್ ವಿಲ್ ವಿತ್ಡ್ರಾನ್ ಅಂತ ಕೊಟ್ಟಿದ್ರೆ ಅದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ನೋಡೋಣ. ಇವತ್ತಿನ ಪ್ರಾಬ್ಲಮಲ್ಲಿ ಅಪ್ಡೇಟೆಡ್ ಕ್ವಶನ್ ಬ್ಯಾಂಕಿಂದ 8th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೇನೆ. ನಾರಾಯಣ್ ಆ್ಯಂಡ್ ಗೋಪಾಲ್ ಆರ್ ಈಕ್ವಲ್ ಪಾರ್ಟ್ನರ್ಸ್. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025 ವಾಸ್ ಆಸ್ ಫಾಲೋಸ್. ಈಕ್ವಲ್ ಪಾರ್ಟ್ನರ್ಸ್ ಅಂತ ಅಂದರೆ 1:1 ರೇಷೋ ಅಂತೇಳಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಏನು ಪ್ರಿಪೇರ್ ಮಾಡೋದಕ್ಕೆ ಕೇಳಿದ್ದಾರೆ? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮ್ಯಾಟ್ ಇನ್ ದ ಬುಕ್ಸ್ ಆಫ್ ನಾರಾಯಣ್, ಗೋಪಾಲ್ ಆ್ಯಂಡ್ ವಿನಾಯಕ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಅಸೆಟ್ ಮತ್ತು ಲಯಬಿಲಿಟೀಸ್ ರಿವ್ಯಾಲ್ಯೂ ಮಾಡ್ತೀವಲ್ವಾ, ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ತೀವಿ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಏನಿದೆ? ಹಿ ಶುಡ್ ಬ್ರಿಂಗ್ ಇನ್ ₹30,000 ಆಸ್ ಕ್ಯಾಪಿಟಲ್ ಆ್ಯಂಡ್ ₹20,000 ಟುವರ್ಡ್ಸ್ ಗುಡ್ ವಿಲ್. ಇದು ನ್ಯೂ ಪಾರ್ಟ್ನರ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಲ್ವಾ. ಸೊ ಇದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೋರಿಸೋ ನೆಸಸರಿ ಇಲ್ಲ. ಬಿ ಅಡ್ಜಸ್ಟ್ಮೆಂಟಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಇದನ್ನು ಸಹ ಸೇಮ್ ನ್ಯೂ ಪಾರ್ಟ್ನರ್ ರಿಲೇಟೆಡ್ ಇನ್ಫಾರ್ಮೇಷನ್. ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎ ಮತ್ತು ಬಿ ಅಡ್ಜಸ್ಟ್ಮೆಂಟ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ. ಈ ಕ್ವಶನಲ್ಲಿ ಇದೇ ನಿಮಗೆ ತುಂಬ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಹೇಗೆ ಮಾಡೋದು ಅಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನೋಡೋಣ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಫೋಕಸ್ ಮಾಡಿ. ಸಿ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಈಸ್ ಡಿಕ್ರೀಸ್ಡ್ ಬೈ 10%. ಸ್ಟಾಕ್ ಅಂದರೆ ಏನಾಗುತ್ತೆ? ನಮಗೆ ಅಸೆಟ್ ವ್ಯಾಲ್ಯೂ ಅಲ್ವಾ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾಯಿದೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ಎಲ್ಲಿ ತೋರಿಸ್ತೀವಿ ನಾವು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಟು ಸ್ಟಾಕ್ ಅಕೌಂಟ್ ಎಷ್ಟು ತೋರಿಸ್ಬೇಕಾಗುತ್ತೆ ನಾವು? 10% ಡಿಕ್ರೀಸ್ ಆಗ್ತಾಯಿದೆ ಅಲ್ವಾ. ಸೊ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 23,000 ಇದೆ. ಸೊ 23,000 ಇಂಟು 10/100 ಮಾಡಿದ್ರೆ ₹2,300 ಬರುತ್ತೆ. ಸೊ ನಮಗೆ ಸ್ಟಾಕ್ ಡಿಕ್ರೀಸ್ ಆದರೆ ಏನಾಗುತ್ತೆ? ಲಾಸ್ ಅಲ್ವಾ. ಸೊ ಲಾಸ್ ಆಗಿದ್ದರಿಂದ ಡೆಬಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಸ್ಟಾಕ್ ಆದಮೇಲೆ ಫರ್ನಿಚರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 10% ಇದೆ. ಫರ್ನಿಚರ್ ಏನು ನಮಗೆ ಅಸೆಟ್ ಅಲ್ವಾ. ಅಸೆಟ್ ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಅಲ್ವಾ. ಟು ಫರ್ನಿಚರ್ ಅಕೌಂಟ್ ಎಷ್ಟಿದೆ? ಫರ್ನಿಚರ್ ವ್ಯಾಲ್ಯೂ ₹5,000 ಇದೆ. ಎಷ್ಟು ಡಿಪ್ರಿಸಿಯೇಷನ್ ಮಾಡೋದಕ್ಕೆ ಹೇಳಿದ್ದಾರೆ? 10% ಅಲ್ವಾ. ಸೊ 5,000 ಇಂಟು 10/100 ಮಾಡಿದ್ರೆ ₹500 ಬರುತ್ತೆ. ನೆಕ್ಸ್ಟ್ PDD ಅಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ರೆಡ್ಯೂಸ್ಡ್ ಬೈ ₹3,000. ಸೇಮ್ ಪ್ರೀವಿಯಸ್ ಕ್ವಶನ್ ಹಿಂಗೆ ಅಲ್ವಾ. ನೋ ಲಾಂಗರ್ ಅಂತ ಕೊಟ್ಟಿದ್ರು. ನೋ ಲಾಂಗರ್ ರೆಡ್ಯೂಸ್ ಅಥವಾ ಡಿಕ್ರೀಸ್ ಅಂದರೆ ಸೇಮು PDD ನಮಗೆ ಡಿಕ್ರೀಸ್ ಆಗ್ತಾಯಿದೆ ಅಂತೇಳಿ. PDD ಅಂದರೆ ಏನು? ಕಾಂಟ್ರಾ ಅಸೆಟ್ ಆಗುತ್ತೆ. ಅಂದರೆ PDD ಇನ್ಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಅದೇ ನಿಮಗೇನಾದರೂ PDD ಡಿಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ? PDD ಈಸ್ ರೆಡ್ಯೂಸ್ಡ್ ಅಂತ ಅಂದರೆ ಡೆಟಾರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲಿ ತೋರಿಸ್ತೀವಿ ನಾವು? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೈ PDD ಅಕೌಂಟು. ಸೊ ಇವಾಗ ಎಷ್ಟು ಅಮೌಂಟು ತೋರಿಸ್ಬೇಕಾಗುತ್ತೆ? ಇಲ್ಲಿ PDD ಈಸ್ ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಬೈ ಅಂತ ಕೇಳಿದ್ರೆ ಸೇಮ್ ಅಮೌಂಟ್ ಏನು ಅಮೌಂಟ್ ಇದೆ ಅದನ್ನೇ ರೆಕಾರ್ಡ್ ಮಾಡಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 5,000 ಇದೆ. ಇಲ್ಲಿ 3,000 ಇದೆ. ಸೊ ಈಗ ಕನ್ಫ್ಯೂಷನ್ ಆಗುತ್ತಲ್ವಾ. 5,000 ತೊಗೊಳ್ಬೇಕಾ ಅಥವಾ 3,000 ತೊಗೊಳ್ಬೇಕಾ? ಫಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ? ಈ 5,000 ಮತ್ತು 3,000ನ ಮೈನಸ್ ಮಾಡಿ 2,000 ತೊಗೊಂಡಿದ್ವಿ. ಅಂದರೆ 5,000 ತೊಗೊಳ್ಬೇಕಾ ಅನ್ನೋದು ಡೌಟ್ ಬರುತ್ತೆ, ಅಥವಾ 3,000 ಅಥವಾ 2,000 ಅಂತ ಡೌಟ್ ಬರುತ್ತೆ. ಸೊ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ ಅಂತಂದರೆ ₹3,000 ಅಂತ ಕೊಟ್ಟರೆ ಡಿಫ್ರೆನ್ಸ್ ವ್ಯಾಲ್ಯೂ ತೊಗೋಬೇಕಾಗತ್ತೆ. ಅದೇ ಬೈ ₹3,000 ಅಂತ ಕೇಳಿದ್ರೆ ಸೇಮ್ ವ್ಯಾಲ್ಯೂ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಬೈ ಇದೆ ಅಲ್ವಾ. ಸೊ ಎಷ್ಟು ತೋರಿಸ್ಬೇಕಾಗುತ್ತೆ ನಾವು? ಬೈ PDD ಅಕೌಂಟ್ ₹3,000. ಇಲ್ಲೇನಾಗ್ತಿದೆ? ನಂದು PDD ಬಂದು ರೆಡ್ಯೂಸ್ ಆಗ್ತಾ ಇದೆ. ನನ್ನ PDD ರೆಡ್ಯೂಸ್ ಆದರೆ ಏನಾಗುತ್ತೆ ಅಂದರೆ ಅದು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ತೋರಿಸ್ತಾ ಇದೆ. PDD ಆದಮೇಲೆ ₹200 ಟು ಬಿ ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಅಂದರೆ ಪ್ರಾವಿಷನ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದೆ ಅಲ್ವಾ. ಸೊ ಇದೇನಾಗುತ್ತೆ? ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ತೋರಿಸ್ತೀವಿ. ಟು ಪ್ರಾವಿಷನ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ₹200. ಸೊ ಇವಾಗ ಯಾವ ಸೈಡ್ ಜಾಸ್ತಿ ಇದೆ ನಮಗೆ? ಕ್ರೆಡಿಟ್ ಸೈಡಲ್ಲಿ ಎಷ್ಟಿದೆ? 3,000 ಇದೆ. ಸೊ ಡೆಬಿಟ್ ಸೈಡಲ್ಲಿ ಎಷ್ಟಿದೆ? 2,300 ಪ್ಲಸ್ 500 2,800 ಪ್ಲಸ್ 200 3,000 ಆಗುತ್ತೆ. ಅಂದರೆ ಎರಡು ಸೈಡು ನಮಗೆ ಈಕ್ವಲ್ ಬ್ಯಾಲೆನ್ಸ್ ಇದೆ. ಸೊ ಏನಾಗ್ತಿದೆ? ನೋ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ನೋ ರಿವ್ಯಾಲ್ಯೂಯೇಷನ್ ಲಾಸ್.
ಸೊ ಜಸ್ಟ್ ನೀವು ಟೋಟಲ್ ಬರೆದ್ರೆ ಸಾಕು 3000 ಮತ್ತು 3000. ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋ ನೆಸೆಸರಿ ಇಲ್ಲ, ಯಾಕೆ ಅಂದರೆ ಎರಡೂ ಸೈಡು ನಮಗೆ ಈಕ್ವಲ್ ಆನ್ಸರ್ ಇದೆ. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಆದಮೇಲೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟ್, ಡೆಬಿಟ್ ಮತ್ತು ಕ್ರೆಡಿಟ್ ಮ್ಯಾಂಡೇಟ್ರಿ, ಪರ್ಟಿಕ್ಯುಲರ್ ನಾರಾಯಣ್, ಗೋಪಾಲ್ ಮತ್ತು ವಿನಾಯಕ್, ಪರ್ಟಿಕ್ಯುಲರ್ಸ್ ನಾರಾಯಣ್, ಗೋಪಾಲ್ ಮತ್ತು ವಿನಾಯಕ್ನ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಯಾವ ಬ್ಯಾಲೆನ್ಸ್? ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಓಪನಿಂಗ್ ಬ್ಯಾಲೆನ್ಸ್ನ ನಾವೆಲ್ಲಿ ತೋರಿಸ್ಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ನಾರಾಯಣ್ ಮತ್ತು ಗೋಪಾಲ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರಲ್ವಾ, 40,000 ಮತ್ತು 30,000 ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ನಾರಾಯಣ್ 40,000, ಗೋಪಾಲ್ 30,000 ರುಪೀಸ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದಮೇಲೆ ಜನರಲಾಗಿ ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಅಥವಾ ಲಾಸ್ ತೋರಿಸ್ತಾ ಇದ್ವಿ ಅಲ್ವಾ. ಸೊ ಇಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಯಾವುದೂ ಇಲ್ಲ, ಸೊ ಅದನ್ನು ತೋರಿಸಲ್ಲ. ನೆಕ್ಸ್ಟು ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಇದೆಯಾ ಅಂತ ನೋಡಬೇಕು ನಾವು. ಲಯಬಿಲಿಟಿ ಸೈಡಲ್ಲಿ ಇದೆ ಅಲ್ವಾ, ರಿಸರ್ವ್ ಫಂಡ್ ಇದೆ. ಎಷ್ಟಿದೆ? 2,000 ರುಪೀಸ್ ಇದೆ. ಯಾರಿಗೆ ಕೊಡಬೇಕು ನಾವು? ನಾರಾಯಣ್ ಮತ್ತು ಗೋಪಾಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವ ರೇಷೋದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಈಕ್ವಲ್ ರೇಷೋದಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಅಂದರೆ 1:1 ರೇಷೋದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾವು ರಿಸರ್ವ್ ಫಂಡನ್ನು ಪಾರ್ಟ್ನರ್ಸ್ಗೆ, ಓಲ್ಡ್ ಪಾರ್ಟ್ನರ್ಸಿಗೆ ಕೊಟ್ಟರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಬೈ ರಿಸರ್ವ್ ಫಂಡ್ ಅಕೌಂಟ್ ನಾರಾಯಣ್, ಸೊ 2,000 ಇಂಟು 1:1 ರೇಷೋ ಮಾಡಿದ್ರೆ ನಾರಾಯಣಿಗೆ 1,000 ಬರುತ್ತೆ, ಗೋಪಾಲ್ಗೆ 1,000 ಬರುತ್ತೆ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನು ತೋರಿಸ್ಬೇಕಾಗುತ್ತೆ ಹಂಗಾದ್ರೆ ನಾವು? ನ್ಯೂ ಪಾರ್ಟ್ನರು ಬಿಸ್ನೆಸ್ಗೆ ಬರಬೇಕಾದ್ರೆ ಹಿ ಶುಡ್ ಬ್ರಿಂಗ್ ಇನ್ ₹30,000 ಆಸ್ ಕ್ಯಾಪಿಟಲ್ ಆ್ಯಂಡ್ ₹20,000 ಟುವರ್ಡ್ಸ್ ಗುಡ್ ವಿಲ್. ಸೊ ಟೋಟಲ್ ಎಷ್ಟು ಮನಿ ತೊಗೊಂಬರ್ತಾಯಿದ್ದಾರೆ? 50,000 ತೊಗೊಬರ್ತಾಯಿದ್ದಾರೆ. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡ್ ಅಲ್ವಾ. ಸೊ ಇವಾಗ ಕ್ಯಾಶ್ ಬರೀಬೇಕೋ ಬ್ಯಾಂಕ್ ಬರೀಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಅಂತ ರೆಕಾರ್ಡ್ ಮಾಡಿ. ಬೈ ಕ್ಯಾಶ್ ಅಕೌಂಟ್ 30,000 ಪ್ಲಸ್ 20,000, ಟೋಟಲ್ ವಿನಾಯಕ್ ಕ್ಯಾಪಿಟಲ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 50,000 ಇನ್ಕ್ರೀಸ್ ಆಗ್ತಿದೆ. ಬಟ್ ಈ 50,000ಅಲ್ಲಿ ಕಂಪ್ಲೀಟ್ 50,000 ಕ್ಯಾಪಿಟಲ್ ಅಲ್ವಾ, 30,000 ಮಾತ್ರ ಕ್ಯಾಪಿಟಲ್. ಈ 20,000 ಟುವರ್ಡ್ಸ್ ಗುಡ್ ವಿಲ್ ಅಂದರೆ ಈ 20,000ನ ಪೇ ಮಾಡಬೇಕು. ಯಾರಿಗೆ ಪೇ ಮಾಡಬೇಕು? ಓಲ್ಡ್ ಪಾರ್ಟ್ನರ್ಸ್ಗೆ ಪೇ ಮಾಡಬೇಕು. ಸೊ ಏನಾಗ್ತಿದೆ ಇಲ್ಲಿಗ? ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಯಾರು ಪೇ ಮಾಡೋದು? ವಿನಾಯಕ್, ನ್ಯೂ ಪಾರ್ಟ್ನರ್ ಅಲ್ವಾ. ಸೊ ರೈಟ್ ಹಿಯರ್ ಬೈ ವಿನಾಯಕ್ ಕ್ಯಾಪಿಟಲ್ ಅಕೌಂಟ್ ಯಾರಿಗೆ ಅಮೌಂಟ್ ಕೊಡ್ತಾ ಇದ್ದಾರೆ? ಓಲ್ಡ್ ಪಾರ್ಟ್ನರ್ ಅಲ್ವಾ. ಎಷ್ಟು ಅಮೌಂಟ್ ಕೊಡ್ತಿರೋದು? 20,000. ಸೊ 20,000 ಇಂಟು 1:1 ರೇಷೋ ಮಾಡಿದ್ರೆ ನಾರಾಯಣ್ 10,000 ಬರುತ್ತೆ, ಗೋಪಾಲ್ಗೆ 10,000 ಬರುತ್ತೆ. ಸೊ ಕ್ರೆಡಿಟ್ ಸೈಡಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದ್ದರಿಂದ ನಾವು ನಾರಾಯಣ್ ಮತ್ತು ಗೋಪಾಲ್ ರೆಕಾರ್ಡ್ ಮಾಡ್ತಿದ್ವಿ. ಸೊ ಇವಾಗ ವಿನಾಯಕ್ ಈ ಗುಡ್ ವಿಲ್ ಕೊಟ್ಟಿದ್ದಲ್ವಾ, ಈ 50,000 ಇಂದ ಕ್ಯಾಪಿಟಲ್ ಏನಾಗ್ತಿದೆ ಈಗ? ರೆಡ್ಯೂಸ್ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ರೆಡ್ಯೂಸ್ ಆದರೆ ನಾವು ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಯಾರ ಕಾಲಮಲ್ಲಿ ಅಮೌಂಟ್ ಬರುತ್ತೆ? ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಅಲ್ವಾ. ಯಾರು ನೇಮ್ ಬರೀಬೇಕಾಗುತ್ತೆ? ಪರ್ಟಿಕ್ಯುಲರಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಯಾರು ಅಮೌಂಟನ್ನು ರಿಸೀವ್ ಮಾಡಿದಾರೋ ಅವ್ರ ನೇಮ್ನ ಬರೀಬೇಕಾಗುತ್ತೆ. ಟು ನಾರಾಯಣ್ ಕ್ಯಾಪಿಟಲ್ ಅಕೌಂಟ್ ವಿನಾಯಕ್ ಕಾಲಮ್ 10,000, ಟು ಗೋಪಾಲ್ ಕ್ಯಾಪಿಟಲ್ ಅಕೌಂಟ್ ವಿನಾಯಕ್ ಕಾಲಮ್ 10,000 ರುಪೀಸ್. ಸೊ ಇದು ಇಲ್ಲಿವರೆಗೂ ನಾರ್ಮಲ್ ಅಡ್ಜಸ್ಟ್ಮೆಂಟು. ಇವಾಗ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಏನಿಲ್ಲ ಅಂತಂದರೆ ಬಿ ಅಡ್ಜಸ್ಟ್ಮೆಂಟ್. ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಸೊ ನೀವು ಪ್ರೀವಿಯಸ್ ಕ್ವಶನ್ ಮಾಡಿದಾಗ ಗುಡ್ ವಿಲ್ ವಿತ್ಡ್ರಾನ್ ಅಂತ ಕೊಟ್ಟಿದ್ರು. ಸೊ ನಾವೇನು ಮಾಡಿದ್ವಿ? ಏನು ಅಮೌಂಟು ನ್ಯೂ ಪಾರ್ಟ್ನರ್ ವಿನಾಯಕ್, ನಾರಾಯಣ್ಗೆ, ಗೋಪಾಲ್ಗೆ ಕೊಟ್ಟಿದ್ರು ಆ ಅಮೌಂಟನ್ನು ವಿತ್ಡ್ರಾ ಮಾಡಿದ್ವಿ ಟು ಕ್ಯಾಶ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಬರೀ ಹಾಫ್ ಅಮೌಂಟ್ ಮಾತ್ರ ವಿತ್ಡ್ರಾ ಅಂತ ಕೇಳಿದ್ದಾರೆ. ಅಂದರೆ ಹಾಫ್ ಅಮೌಂಟ್ನ ಮಾತ್ರ ನಾವು ಡಿಕ್ರೀಸ್ ಮಾಡಬೇಕಾಗತ್ತೆ. ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಡೆಬಿಟ್ ಸೈಡ್ ಅಲ್ವಾ. ಸೊ ಟು ಕ್ಯಾಶ್ ಅಕೌಂಟ್ ಯಾರ ಕಾಲಮಲ್ಲಿ ಮೈನಸ್ ಮಾಡ್ತೀರಾ? ನಾರಾಯಣ್ ಮತ್ತು ಗೋಪಾಲಲ್ಲಿ. ಈಗ ಎಷ್ಟು ಅಮೌಂಟ್ ಬರೀಬೇಕಾಗುತ್ತೆ? 10,000 ಇತ್ತು ನಾರಾಯಣಿಗೆ ಗುಡ್ ವಿಲ್. ಎಷ್ಟು ವಿತ್ಡ್ರಾ ಮಾಡ್ತಿರೋದು? ಹಾಫ್ ಮಾತ್ರ ಅಲ್ವಾ. ಸೊ 10,000 ಹಾಫ್ ಅಂದರೆ 5,000 ರುಪೀಸ್ ಬರುತ್ತೆ. ಗೋಪಾಲ್ ಎಷ್ಟು ವಿತ್ಡ್ರಾ ಮಾಡ್ತಿರೋದು? ಸೇಮ್ ಹಾಫ್ ಅಮೌಂಟ್ ಅಲ್ವಾ, ಅದನ್ನು ಸಹ 5,000 ರುಪೀಸ್. ಇದು ಬಿಟ್ಟು ಬೇರೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಏನು ಮಾಡಬೇಕಾಗುತ್ತೆ? ನಾವು ಇವಾಗ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಸೊ ಕ್ರೆಡಿಟ್ ಸೈಡ್ ನಮಗೆ ಜಾಸ್ತಿ ಬ್ಯಾಲೆನ್ಸ್ ಇದೆ. ನಾರಾಯಣ್ ವಿನಾಯಕ್ 50,000, ಗೋಪಾಲ್ 41,000, ನಾರಾಯಣ್ 51,000. ಸೇಮ್ ಅಮೌಂಟ್ನ ಡೆಬಿಟ್ ಸೈಡ್ಗೂ ಸಹ ಕಾಪಿ ಪೇಸ್ಟ್ ಮಾಡಿ 50,000, 41,000 ಮತ್ತು 51,000. ಇದರಿಂದ ನಾವು ಡೆಬಿಟ್ ಸೈಡ್ ಅಮೌಂಟ್ನ ಮೈನಸ್ ಮಾಡಿದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 46,000 ನಾರಾಯಣ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಗೋಪಾಲ್ಗೆ 36,000, ವಿನಾಯಕಿಗೆ 30,000 ಬರುತ್ತೆ. ಸೊ ಕ್ಯಾರಿ ಡೌನ್ನ ನಾವು ಬ್ರಾಡ್ ಡೌನ್ ಆಗಿ ತೋರಿಸ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 46,000, 36,000 ಮತ್ತು 30,000. ಸೊ ಇಲ್ಲಿ ಏನು ಚೇಂಜಸ್ ಆಗ್ತಿದೆ? ಪ್ರತಿಯೊಂದು ನಾರ್ಮಲು. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಸ್ ಇಟ್ ಈಸ್, ರಿವ್ಯಾಲ್ಯೂಷನ್ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ಆ್ಯಸ್ ಇಟ್ ಈಸ್, ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ಆ್ಯಸ್ ಇಟ್ ಈಸ್, ರಿಸರ್ವ್ ಫಂಡ್ ಮತ್ತು ನ್ಯೂ ಪಾರ್ಟ್ನರ್ ಕ್ಯಾಶ್ ಮತ್ತು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ತೊಗೊಬರೋದು ಆ್ಯಸ್ ಇಟ್ ಈಸ್ ತೋರಿಸ್ತೀವಿ. ಕರೆಕ್ಟ್ ಅಲ್ವಾ. ಒಂದೇ ಒಂದು ಚೇಂಜ್ ಇದೆ. ಏನಿದೆ ಅಂದರೆ
ಗುಡ್ ವಿಲ್ ಅಮೌಂಟ್ನ ವಿತ್ಡ್ರಾ ಅಂತ ಕೊಟ್ಟಿದ್ದಾರೆ. ಬಟ್ ಫುಲ್ ಅಮೌಂಟ್ ಅಲ್ಲ, ಹಾಫ್ ಅಮೌಂಟ್ನ. ಸೊ ಒಂದೇ ಒಂದು ನ್ಯೂ ಎಂಟ್ರಿ ಬರ್ತಾ ಇದೆ ಅಲ್ಲಿ, ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ. ಅದಾದಮೇಲೆ ನಾರ್ಮಲಾಗಿ ಎಲ್ಲ ಬ್ಯಾಲೆನ್ಸಿಂಗ್ ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ವಾ. ಸೊ ನಿಮಗೆ ಗೊತ್ತಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾಗಿ ಮಾಡಿದರೆ ನಾವು ಬ್ಯಾಲೆನ್ಸ್ ಶೀಟ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಫಸ್ಟ್ ಏನು ತೊಗೊಳ್ಬೇಕು? ಕ್ಯಾಶ್ ಅಲ್ವಾ. ಕ್ಯಾಶ್ ಎಷ್ಟಿದೆ? 2000 ಇದೆ. ಕ್ಯಾಶ್ಗೆ ರಿಲೇಟೆಡ್ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಹಿ ಶುಡ್ ಬ್ರಿಂಗ್ ಇನ್ ₹30,000 ಆಸ್ ಕ್ಯಾಪಿಟಲ್ ಆ್ಯಂಡ್ ₹20,000 ಟುವರ್ಡ್ಸ್ ಗುಡ್ ವಿಲ್. ಅಂದರೆ 2000 ಪ್ಲಸ್ 30,000 ಪ್ಲಸ್ 20,000. ಅದ್ರ ಜೊತೆಗೆ ಹಾಫ್ ಗುಡ್ ವಿಲ್ ವಿತ್ಡ್ರಾನ್ ಅಂತ ಇದೆ, ಅಂದರೆ ₹10,000 ವಿತ್ಡ್ರಾ ಆಗಿದೆ. ಸೊ ಯಾವ ರೀತಿ ತೋರಿಸ್ತೀವಿ ಇದನ್ನು? ಕ್ಯಾಶ್ 2000 ಪ್ಲಸ್ 30,000 ಪ್ಲಸ್ 10,000. ಯಾಕೆ ನಾನು 10,000 ಆ್ಯಡ್ ಮಾಡಿದ್ದೀನಿ? 20,000 ಗುಡ್ ವಿಲ್ಲಲ್ಲಿ ಹಾಫ್ ಅಮೌಂಟ್ ವಿತ್ಡ್ರಾ ಆಗಿದೆ ಅಲ್ವಾ, ರಿಮೈನಿಂಗ್ 10,000ನ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 42,000 ಬರುತ್ತೆ. ಸೊ 42,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಸ್ಟಾಕ್ 23,000 ಇದೆ ಅಲ್ವಾ. ಸೊ ಸ್ಟಾಕಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಸ್ಟಾಕ್ ಈಸ್ ಡಿಕ್ರೀಸ್ಡ್ ಬೈ 10%. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೋರಿಸಿದ್ದೀವಿ ಆಲ್ರೆಡಿ, ಸ್ಟಾಕ್ ₹2,300 ಡಿಕ್ರೀಸ್ ಆಗಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಿ? ಸ್ಟಾಕ್ 23,000 ಲೆಸ್ ಡಿಕ್ರೀಸ್ ₹2,300. ಔಟರ್ ಕಾಲಮಲ್ಲಿ 20,700. ಸ್ಟಾಕ್ ಆದಮೇಲೆ ಸಂಡ್ರಿ ಡೆಟಾರ್ ಇದೆ. ಡೆಟಾರ್ ಯಾವಾಗಲೂ ನಾನು ನಿಮಗೆ ಹೇಳಿದ್ದೀನಿ, ಔಟರ್ ಕಾಲಮ್ ವ್ಯಾಲ್ಯೂ ತೊಗೊಳ್ಳಿ, ತುಂಬಾ ಈಸಿ ಆಗುತ್ತೆ. ಸೊ ಸಂಡ್ರಿ ಡೆಟಾರ್ಸ್ 20,000 ಇದೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಅಡ್ಜಸ್ಟ್ಮೆಂಟ್ ಏನಿದೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ PDD ನಮಗೆ ಕ್ರೆಡಿಟ್ ಸೈಡ್ ಇದೆ, ಅಂದರೆ PDD ಏನಾಗ್ತಿದೆ? ರೆಡ್ಯೂಸ್ ಆಗ್ತಿದೆ. PDD ರೆಡ್ಯೂಸ್ ಆದರೆ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ವರ್ಕಿಂಗ್ ನೋಟ್ ಬರೀರಿ. ವರ್ಕಿಂಗ್ ನೋಟ್ ಡೆಟಾರ್ 20,000 ಅಂದರೆ ಔಟರ್ ಕಾಲಮ್ ವ್ಯಾಲ್ಯೂ ತೊಗೊಳ್ಳಿ. 20,000 ಔಟರ್ ಕಾಲಮ್ ವ್ಯಾಲ್ಯೂ ತೊಗೊಂಡು ಆ್ಯಡ್ PDD ರೆಡ್ಯೂಸ್ಡ್ 3,000 ಮಾಡಿದ್ರೆ ಟೋಟಲ್ ಡೆಟಾರ್ ಎಷ್ಟು ಬರುತ್ತೆ? 23,000 ಬರುತ್ತೆ. ಸೊ 23,000ನ ಡೈರೆಕ್ಟಾಗಿ ತೋರಿಸ್ಬೋದು. ನೆಕ್ಸ್ಟು ಡೆಟಾರ್ ಆದಮೇಲೆ ಫರ್ನಿಚರ್ ಇದೆ. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಸೊ ಎಷ್ಟಿದೆ? ಡಿಪ್ರಿಸಿಯೇಷನ್ ₹500 ಇದೆ. ಅಂದರೆ ಫರ್ನಿಚರ್ 5,000 ಲೆಸ್ ಡಿಪ್ರಿಸಿಯೇಷನ್ 500, ಔಟರ್ ಕಾಲಮ್ 4,500. ನೆಕ್ಸ್ಟ್ ಬಿಲ್ಡಿಂಗಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಆಸ್ ಇಟ್ ಈಸ್ ಸೇಮ್ ವ್ಯಾಲ್ಯೂ ಬರೀರಿ. ಬಿಲ್ಡಿಂಗ್ಸ್ 40,000. ನೆಕ್ಸ್ಟ್ ಅಸೆಟ್ ಸೈಡ್ ಇನ್ಫಾರ್ಮೇಷನ್ ಆದಮೇಲೆ ಲಯಬಿಲಿಟಿ ಸೈಡ್ ರೆಕಾರ್ಡ್ ಮಾಡೋಣ. ಬಿಲ್ಸ್ ಪೇಯಬಲ್ 6,000 ಇದೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಸೊ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿ. ಬಿಲ್ಸ್ ಪೇಯಬಲ್ 6,000. ನೆಕ್ಸ್ಟ್ ಏನಿದೆ? ಸಂಡ್ರಿ ಕ್ರೆಡಿಟಾರ್ಸ್ ಇದೆ. ಎಷ್ಟಿದೆ? 12,000 ಇದೆ. ಸೊ ಆಸ್ ಇಟ್ ಈಸ್ ಕ್ರೆಡಿಟಾರ್ಸ್ ₹12,000. ಬಿಲ್ಸ್ ಪೇಬಲ್ ಸಂಡ್ರಿ ಕ್ರೆಡಿಟಾರ್ಸ್ ಆದಮೇಲೆ ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ನ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡಿಬಿಡಿ, ಇಗ್ನೋರ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಬ್ಯಾಲೆನ್ಸ್ನ ತೊಗೊಳ್ಬೇಕಾಗುತ್ತೆ. ಕ್ಯಾಪಿಟಲ್ ಬ್ಯಾಲೆನ್ಸ್ನ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕಾ? ಇಲ್ಲ ಅಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ಗೊತ್ತಿದೆ ನಮಗೆ. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ? ನಾರಾಯಣ್ 46,000 ಇದೆ, ಗೋಪಾಲ್ 36,000 ಮತ್ತು ವಿನಾಯಕ್ 30,000. ಈ ಕ್ಯಾಪಿಟಲ್ ಬ್ಯಾಲೆನ್ಸ್ನ ತೊಗೊಳ್ಬೇಕು. ಕ್ಯಾಪಿಟಲ್ ಅಕೌಂಟ್ಸ್ ನಾರಾಯಣ್ 46,000, ಗೋಪಾಲ್ 36,000, ವಿನಾಯಕ್ ₹30,000. ನೆಕ್ಸ್ಟು ಇದಾದಮೇಲೆ ಬ್ಯಾಲೆನ್ಸ್ ಶೀಟಲ್ಲಿರೋ ಇನ್ಫಾರ್ಮೇಷನ್ನ ತೊಗೊಂಡಿದ್ದೀವಿ ಅಲ್ವಾ. ಈಗ ಅಡ್ಜಸ್ಟ್ಮೆಂಟು ನಮಗೆ 2 ಸಲ ಎಫೆಕ್ಟ್ ಆಗಬೇಕಲ್ವಾ, ನೋಡೋಣ ಆಗಿದೆಯಾ ಅಂತೇಳಿ. ಈ 30,000 ಮತ್ತು 20,000 2 ಟೈಮ್ ತೋರಿಸಿದ್ದೀವಿ. ಹಾಫ್ ಗುಡ್ ವಿಲ್ ವಿತ್ಡ್ರಾನ್ನು 2 ಟೈಮ್ ತೋರಿಸಿದ್ದೀವಿ. ಸ್ಟಾಕ್ ಈಸ್ ಡಿಕ್ರೀಸ್ ಬೈ 10%, ಇದನ್ನು ಸಹ 2 ಟೈಮ್ಸ್ ತೋರಿಸಿದ್ದೀವಿ. ಫರ್ನಿಚರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20%, we have shown this also twice. Now PDD is reduced by 3,000. This also we have shown once in revaluation account, one more time in balance sheet. Last adjustment, ₹200 to be provided for electricity charges. Revaluation account ಅಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸಿದ್ದೀವಿ, ಬಟ್ ಇದಾದಮೇಲೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿಲ್ಲ. ಸೊ ಪ್ರಾವಿಷನ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನಾಗುತ್ತೆ? ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಪ್ರಾವಿಷನ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ₹200 ಆಗುತ್ತೆ. ಸೊ ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ. ಎಲ್ಲ ಅಡ್ಜಸ್ಟ್ಮೆಂಟ್ನು 2 ಟೈಮ್ಸ್ ತೋರಿಸಿದ್ವಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಸಹ ತೋರಿಸಿದ್ವಿ. ಸೊ ಟೋಟಲ್ ಮಾಡಿ ಅಸೆಟ್ ಸೈಡ್ 1,30,200, ಲಯಬಿಲಿಟಿ ಸೈಡ್ ಆಲ್ಸೋ ಯು ಹ್ಯಾವ್ 1,30,200. ಸಿಂಪಲ್ ಆಗಿದೆ ಅಲ್ವಾ. ಸೊ ಇಷ್ಟು ಮಾಡಿದ್ರೆ ಈಸಿಯಾಗಿ ನೀವು 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಗುಡ್ ವಿಲ್ ವ್ಯಾಲ್ಯೂಡ್ ಅಂತ ಬಂದರೆ ಯಾವ ರೀತಿ ಟ್ರೀಟ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.